ವಿನೋದ್ ರಾಜ್ ಅವರು ಆಗಿನ ಕಾಲಕ್ಕೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು ಅಂತ ಆಗಿನ ಕಾಲದಿಂದ ಹಿಡಿದು ಈಗಿನ ಕಾಲದ ಮಕ್ಕಳವರೆಗೂ ಕೂಡ ಸ್ಫೂರ್ತಿ. ಸೊ ಅಂತದ್ರಲ್ಲಿ ವಿನೋದ್ ರಾಜ್ ಅವರು ಯಾಕೆ ಕಿರುತೆರೆ ರಿಯಾಲಿಟಿ ಶೋಗಳಲ್ಲಿ ಎಷ್ಟೋ ಡ್ಯಾನ್ಸ್ ಶೋಗಳೆಲ್ಲ ಬರ್ತಾ ಇದೆ, ಅಥವಾ ನೀವೇ ಹೋಗಕ್ ಇಷ್ಟ ಇಲ್ವಾ, ಅಥವಾ ಅವ್ರ ಕಡೆಯಿಂದ ಏನಾದ್ರು ನನಗೆ ಪ್ರಾರಂಭದಲ್ಲಿ ಇಷ್ಟ ಇದ್ದಾಗ ನನಗಂತ ಅವಕಾಶ ಸಿಗ್ಲಿಲ್ಲ. ಜಿ ಕನ್ನಡದವ್ರದ್ದು ಯಾರ್ದು ಒಂದ್ಸರಿ ರಾಕ್ ಅಂಡ್ ರೋಲ್ ರಘು ದೀಕ್ಷಿತ್ ಅವರು ನಾನು ಮಾಡ್ತಾ ಇದ್ವಿ. ಆಮೇಲೆ ಕಾರಣಾಂತರದಿಂದ ನಾನೇ ಸಿನಿಮಾ ಮಾಡಿದಾಗ ಲೆಕ್ಕ ಬರೆಯೋದು ಈಗಳಿಗೆವರೆಗೂ ನಾನೇನೆ, ನನ್ ಬಟ್ಟೆ ಹಿಂಡಾಕೋದು ನಾನೇನೆ, ಹೆಚ್ಚು ಕಡಿಮೆ ನನ್ನ ರೂಮ್ ನಾನೇ ಗುಡಿಸ್ಬಿಡ್ತೀನಿ. ರೂಮ್ ನಲ್ಲಿ ಇರ್ತಕ್ಕಂಥ ದೇವ್ರ ಫೋಟೋಗಳನ್ನೆಲ್ಲ ಬಟ್ಟೆಗೆ ನೀರ್ ಹಾಕೊಂಡು ನಾನೇ ಒರೆಸಿರ್ತೀನಿ. ನಾ ಬ್ಯಾಂಕ್ಗೆ ಹೋಗ್ತೀನಿ, ನಾನೇ ಚೆಕ್ ಕೌಂಟರ್ ಫೈಲ್ ನಾನೇ ಇದು ಮಾಡ್ತೀನಿ, ಕೌಂಟರ್ ಫೈಲ್ ನಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನಾನೇ ಬರಿತೀನಿ. ಇಷ್ಟು ನನ್ನ ತಾಯಿಯವರು ಒಳ್ಳೆ ಲಲಿತಾ ಸಹಸ್ರನಾಮದಲ್ಲಿ ಒಳ್ಳೆ ಒಳ್ಳೆ ನಾಮಕರಣಗಳು ಮಾಡಿ ನಮ್ಗೆ ಬೈದು ಮಾರೋ, ಇಲ್ಲಾಂದ್ರೆ ಮುಳುಗೋಗ್ತೀಯನೋ ಪಾಪಿ ನನ್ನ ಮಗನೇ ಅಂತ ಹೇಳೋರು. ಹಾಗಾಗಿ ಅದಷ್ಟನ್ನು ಮಾಡುವಾಗ ನನಗೆ ಇದಕ್ಕೆ ಸಮಯ ಕೊಡೋಕ್ಕೆ ಅವಕಾಶ ಆಗ್ತಾ ಇಲ್ಲ. ಹಾಗಾಗಿ ನಾನು ಯಾವುದೇ ವಾಹಿನಿಗಳನ್ನೋ ಯಾರನ್ನು ಪಾಪ ನನ್ನ ಕೈ ತೋರಿಸಿ ಹೇಳಕ್ ನನಗೆ ಇಷ್ಟ ಇಲ್ಲ. ಅವ್ರು ಕರೆದಿದ್ದಾರೆ, ನನಗೆ ಹೋಗಕ್ಕಾಗದಿರೋ ಪರಿಸ್ಥಿತಿ ಮೇಲೆ ಇವತ್ತು ನನ್ನ ತಾಯಿಯವ್ರದ್ದು ಇದೆಲ್ಲ ಮಾಡಿ ನಿತ್ಯ ಅನ್ನದಾಸೋಹ ಇರ್ಲಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ನಾನು ರೇಷನ್ ಒದಗಿಸುವಂಥದ್ದಾಗ್ಲಿ, ಇನ್ನೊಂದು ನಾನು ರೆಡಿಯಾಗಿ ಅಡುಗೆ ಭಟ್ರನ್ನ ಇಟ್ಟಿದ್ದೀನಿ ಆಯ್ತಾ. ಭವಿಷ್ಯದಲ್ಲಿ ಕರೆಂಟ್ ಬಿಲ್ ಬರ್ತದೆ, ಅದನ್ನು ಫೇಸ್ ಮಾಡಬೇಕು. ವರ್ಷಕ್ಕೆ ಒಂದ್ಸರಿ ನಾನಿದು ಕಂದಾಯ ಕಟ್ಟಬೇಕು, ಸರಿನೇ. ಇದೆಲ್ಲ ಬಂದಾಗ ನಾನು ನಾನು ಹೋದ್ರೇನೆ ಅಲ್ಲಾಡು. ನಾನೀಗ ಅಲ್ಲಿ ರಿಯಾಲಿಟಿ ಶೋಗೆ ಹೋದ್ರೆ ತಮಿಳ್ನಾಡಿನಲ್ಲಿ ಇಂಜಿನಿಯರ್ ಫೋನ್ ಮಾಡ್ತಾರೆ, ಎಲ್ಲ ಹಾಸ್ಪಿಟ್ಲು 10 ಬೆಡ್ಡಿಂದ ಅಮ್ಮವ್ರ ಹೆಸರಿನಲ್ಲಿ ನಿರ್ಮಾಣ ಮಾಡ್ಕೊಡ್ತಾರೆ. ಅವ್ರು ಸರ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾರಾದ್ರೂ ಡ್ಯಾನ್ಸ್ ಮಾಡ್ತಾ ಇದ್ರೆ ನಾನು ಅವ್ರಿಗೆ ಹೇಗೆ ನಾನು ಜಡ್ಜ್ಮೆಂಟ್ ಕೊಡೋದು ಕಷ್ಟ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.